ನೋಡ್ರಿ ಎಲ್ಲರೂ ಬರ್ತಾರೆ, ದಂಗೆ ಆಗುತ್ತೆ. ದಂಗೆ ಆದ್ರೆ ಒಳ ನುಗ್ತೀವಿ. ಕೇಸ್ ಅಲ್ಲ 100 ಕೇಸ್ ನಮ್ಮ ಮೇಲೆ ಕೇಸ್ ಆಗಿ ಕ್ಲೋಸ್ ಆಗಿದಾವ. ಏನೂ ಮಾಡಕ್ಕಲ್ಲ. ನಮ್ಮನ್ನ ಇಲ್ಲಿ ಪೂರ್ತಿ ನಿಮ್ಮನ್ನ ಜಾಗ ಖಾಲಿ ಮಾಡಿಸ್ಬೇಕಾಗುತ್ತೆ. ಎಂಟರ್ ಬರೀ ನಿಮ್ಮನ್ನ ಅಷ್ಟೇ ಅಲ್ಲ, ನಾವು ಜಾಗ ಖಾಲಿ ಮಾಡಿಸ್ತೀವಿ. ಪಂಚಾಯತಿಂದ ಇದು ಕಾರಣ ಕೊಟ್ಟಿರಲಿ. ಆ ಪಂಚಾಯತ್ ಒಳಗಡೆ ಬೇಸಿಕ್ ನೀಡ್ಸಿಲ್ಲ. ಇವ್ರು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ. ಏನಿದೆ ಲೋಕಲ್ ಹೆಣ್ಮಕ್ಳು ಗಂಡ್ಮಕ್ಳು 100 ಜನರ ಮೇಲೆ ಇಲ್ಲಿ ಕೆಲಸ ಮಾಡೋದು ಧರಣಿ ಕೂತಿದ್ದಾರೆ. ಇವ್ರನ್ನ ವಾಪಸ್ ಈಗ ನೋಡ್ರಿ, ಇವ್ರ ಕೆಲಸ ಸರಿ ಇಲ್ಲ ಅಂದ್ರೆ ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟು ಮತ್ತೊಂದು ಮಾಡಲಿ. ಆದ್ರೆ ಈ ತೆಗೆಯೋ ತಪ್ಪು ಅಂತ ತಮ್ಮ ಹತ್ರ ಚರ್ಚೆ ಮಾಡಿದಾಗ ತಾವು ಅವ್ರ ಜೊತೆ ಮಾತಾಡಿದೀವಿ ಅಂತ ಹೇಳಿದೀವಿ. ಅವರು ಬಂದ್ಮೇಲೆ ಒಪ್ಪಿಗೆ ಅಂತ ಹೇಳಿದ್ರೆ ನಾನು ಹೇಳಿದ್ದೆ ನಿಮಗೆ ಈಗ ಕೆಲಸಕ್ಕೆ ತಗೊಳ್ಳಿ. ಅವ್ರು ಬಂದ್ಮೇಲೆ ಕರೆಸಿ ಕೂತು ಮಾತಾಡಿ ಅದೇನ್ ಚರ್ಚೆ ಮಾಡಕ್ಕೂ ಮಾಡೋಣ. ಅವ್ರಿಗೆ ಹೇಳಿ ಒಂದು ಕಾಲ್ ಮಾಡಿ. ಈಗ ಅವ್ರು ಹೇಳಿದ್ದಾರೆ, ಈಗ ರೇಣುಕಾಚಾರ್ಯ ಅವರು ಭರವಸೆ ಮೇಲೆನೆ ಇವ್ರನ್ನೆಲ್ಲ ನಾವು ವಾಪಸ್ ತಗೊಳ್ಳೋದು. ಅವ್ರು ಹೇಳಿದ್ದಾರೆ ಅಂತ ಹೇಳಿದ್ರಾಯ್ತು. ಯಾಕೆಂತ ಹೇಳಿದ್ರೆ ಅವರು ತುಂಬಾ ಜನಪರ ಇರೋ ವ್ಯಕ್ತಿ ಆಗಿರೋ ಕಾರಣಕ್ಕೆ ನಾವು ನಿಮ್ ಜೊತೆ ಮಾತಾಡ್ತೀವಿ, ಇಲ್ಲಾಂದ್ರೆ ನಾವು ಬೇರೆ ತರ ಹೋಗ್ತಾ ಇದ್ವಿ. ಹಾಗಾಗಿ ಅವರು ರೇಣುಕಾಚಾರ್ಯ ಏನ್ ಹೇಳ್ತಾರೆ ಅದಕ್ಕೆಲ್ಲ ಸಂಬಂಧ ಇದೆ ಅಂತ ಪ್ರಯಾಗಿದ್ದಾರೆ. ಅವರು ಪ್ರಯಾಗಿಂದ ಬಂದ ತಕ್ಷಣನೇ ನಿಮ್ ಜೊತೆ ಕುತ್ಕೊಂಡು ಮಾತಾಡ್ತಾರೆ. ಈಗ ತಕ್ಷಣ ಅವರು ಕೆಲಸ ರಿನ್ಯೂವಲ್ ಆಗ್ಬೇಕಂತ ಅದೇನೋ ಅವ್ರದ್ದು ಕಾಂಟ್ರಾಕ್ಟ್ ರಿನ್ಯೂವಲ್ ಆದ್ಮೇಲೆ ಅವ್ರನ್ನ ಯಾರ್ಯಾರು ಬೇಡ ಅಂತ ಹೇಳಿದ್ರು ಅವ್ರನ್ನೆಲ್ಲ ಒಳಗಡೆ ತಗೊಳಕ್ಕೆ ಆಗತ್ತೆ ಅಂತ ಹೇಳಿದ್ರು ಅವರು. ರಿನ್ಯೂವಲ್ ಪ್ರೊಸೆಸ್ ಎಷ್ಟು ದಿನ ಏನಂತ ಹೇಳಿ ಗೊತ್ತಿಲ್ಲ. ಅಲ್ಲ ಈಗ ಹೇಳ್ಬೇಕಲ್ರಿ. ಈಗ ನಾನು ನೋಡ್ರಿ, ಈಗ ಅನಿವಾರ್ಯ ಒಂದು ತಾವು ಹೇಳಿದ ಮೇಲೆ ನಾನು ಬಹಳ ಇದ್ದನು ಸಾಫ್ಟ್ ಆಗಿದ್ದೀನಿ. ಆಯ್ತು, ಮಾತುಕತೆ ಸಿದ್ಧಾಂತದಲ್ಲಿ ಹೇಳಿದ್ದೀನಿ. ಈ ನಂಬರ್ ಎಣ್ಣೆ ಆದ್ರೆ ನಾವಂತೂ ಬಿಡಲ್ಲ, ಲಾಕ್ ಮಾಡ್ತೀವಿ. ಒಂದು ಬರೀ ಇವ್ರ ಎಂಪ್ಲಾಯ್ಸ್ ಅಷ್ಟೇ ಅಲ್ಲ, ಇಲ್ಲೆಲ್ಲ ಸರೌಂಡಿಂಗ್ ಎಲ್ಲ ನಮ್ಮ ಹಳ್ಳಿ ಜನ ಗ್ರಾಮಸ್ಥರೆಲ್ಲ ಕರಿತೀವಿ. ಪಕ್ಷಾತೀತವಾಗಿ ಇಲ್ಲಿ ರಾಜಕಾರಣ ಮಾಡಲ್ಲ ನಾವು. ಅವ್ರಿಗೆ ಅದೇ ಹೇಳಿರೋದು, ಅಲ್ಲಿ ರೇಣುಕಾಚಾರ್ಯ ಒಂದು ಕಡೆ ಕೊಟ್ಟರೆ ಅಲ್ಲಿ ಸಾವಿರಾರು ಜನ ಒಮ್ಮೆ ಸೇರುವಂತ ವ್ಯಕ್ತಿ. ಸುಮ್ಮನೆ ಏನು ರಫ್ ಮಾಡ್ಕೊಳಕ್ ಹೋಗ್ಬೇಡಿ, ಒಳ್ಳೆ ರೀತಿಯಲ್ಲಿ ಮಾಡಿ ನಿಮ್ಗೂ ಏನ್ ಸಹಕಾರ ಬೇಕು ಕೊಡ್ತಾರೆ. ಅಲ್ಲಿ ಅವರಿಂದ ನಿಮ್ಗೆ ಸಹಕಾರ ಸಿಗುತ್ತೆ, ಅವ್ರಿಗೆ ಸಹಕಾರ ಸಿಗುತ್ತೆ. ಅವ್ರು ಒಪ್ಪಿದ್ದಾರೆ ಅವರೆಲ್ಲ. ಆಯ್ತು, ಒಪ್ಲಿ. ಒಂದು ಎಷ್ಟು ದಿವಸ ಪೊಲೀಸ್ ಫೋರ್ಸ್ ತಗೊಂತಾರ್ರಿ ಇವ್ರು? ಆಯ್ತು, ಅಷ್ಟು ಹೆಣ್ಮಕ್ಳು ಸಣ್ಣ ಮಕ್ಳು ಬಂದು ಕೂರ್ತಾರೆ. ನಾನು ಅವ್ರ ಜೊತೆ ಹಗಲು ರಾತ್ರಿ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ. ಅದು ಯಾರು ಪೊಲೀಸ್ ಅರೆಸ್ಟ್ ಮಾಡ್ತಾರೆ, ಗೇಟ್ ಬೀಗ ಹಾಕ್ತೀನಿ. ಆಯ್ತಾ, ಒಂದು ಲಾರಿ ಹೊರಗೆ ಹೋಗ್ಬಿಡಲ್ಲ. ಅವ್ರು ಇಲ್ಲಿ ಎಂಪ್ಲಾಯ್ಸ್ ಅಧಿಕಾರಿ ಯಾರು ಹೊರಗೆ ಬಿಡಲ್ಲ. ಅದು ಎಲ್ಲಿಗಾಗುತ್ತ ಇಲ್ಲ ಅವ್ರಿಗೆ ಹೇಳ್ರಿ. ನಾನು ಇವ್ರ ಮನವೊಲಿಸ್ತೀನಿ. ಆದ್ರೆ ನಾನು ಇವ್ರ ಪರನೇ. ನೀವು ನಮ್ಮ ಸಂಘ ಪರಿವಾರದಲ್ಲಿ ಹೇಳಿದೆ ಅಂದಾಗ ನಿಮ್ಮ ಮಾತಿಗೆ ಗೌರವ ಕೊಡ್ತೀನಿ ನಾನು. ಅವರು ಹೇಗೆ ನೀವು ಮತ್ತೆ ಪುನಃ ಇವ್ರು ವಾಪಸ್ ತಗೋಬೇಕು. ಇವರು ನೋಡ್ರಿ, ಇಲ್ಲಿ ಬೇಕಷ್ಟು ತಪ್ಪುಗಳದ. ಏನು ಈ ಕಾನೂನು ಪ್ರಕಾರ ಇಲ್ಲಿ ಏನಿರ್ಬೇಕು ಆತರ ಅದು ಯಾವುದು ಇಲ್ಲ. ಅವರು ಬಹಳ ತಪ್ಪದಾವೆ. ಕಂಪ್ನಿ ಕಡೆಯಿಂದ ಬಹಳ ತಪ್ಪಂದ್ರೆ ಬಹಳ ತಪ್ಪದಾವೆ. ಮೂಲಭೂತ ಸೌಕರ್ಯ ಇಲ್ಲ ಅಂದ್ರೆ ಯಾವ ಮೂಲಭೂತ ಸೌಕರ್ಯ ಬೇಸಿಕ್ ಇದಿಲ್ಲ. ಆ ರೀತಿ ಇರೋದ್ರಿಂದ ನಾವು ಅನಿವಾರ್ಯ. ಈಗ ನೋಡ್ರಿ,